ಮೈಂಡ್ ಮ್ಯಾಪ್ ಅಥವಾ ಮಾನಸಿಕ ಆಲೇಖ ಚಟುವಟಿಕೆ. ತರಗತಿಯ ಎಲ್ಲ ಮಕ್ಕಳನ್ನು ಕೂಡ ಸೇರಿಸಿಕೊಂಡು ಈ ಚಟುವಟಿಕೆಯನ್ನು ಮಾಡಲಾಗುತ್ತದೆ. ಮೈಂಡ್ ಮ್ಯಾಪ್ ಎಂದರೆ ಒಂದು ವಿಷಯದ ಬಗ್ಗೆ ವಿಚಾರ ಮಾಡುವಾಗ ನಮ್ಮ ಮನಸ್ಸಿನಲ್ಲಿ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಮೂಡುವ ಪದ ಅಥವಾ ವಾಕ್ಯಗಳನ್ನು ಬರೆದಿಡುವ ಅಭ್ಯಾಸವೇ ಮಾನಸಿಕ ಆಲೇಖ ಅಥವಾ ಮೈಂಡ್ ಮ್ಯಾಪ್ ಎನ್ನುವರು. ವಿಧಾನ: ಮಕ್ಕಳಿಗೆ ಇಷ್ಟವಾದ ಪದಗಳನ್ನು ಕಪ್ಪು ಹಲಗೆಯಲ್ಲಿ ಬರೆಯಿರಿ. ಮಕ್ಕಳು ಆ ಪದಕ್ಕೆ ಸಂಬಂಧಿಸಿದಂತೆ ತಮಗೆ ತೋಚಿದ ಪದಗಳನ್ನು ಹೇಳಲಿ. ಅವುಗಳನ್ನು ಪಟ್ಟಿ ಮಾಡಿ. ಮೈಂಡ್ ಮ್ಯಾಪ್ ಮಾನಸಿಕ ಆಲೇಖ ಮಾಡುವುದರಿಂದ ಆಗುವ ಉಪಯೋಗಗಳು: 1. ಹೊಸ ಪದಗಳೊಂದಿಗೆ ಸಂಬಂಧಪಟ್ಟ ವಿಷಯಗಳನ್ನು ಅರಿಯುವಿಕೆ. 2. ವ್ಯಕ್ತಿಗತ ಪದಕೋಶವನ್ನು ತರಗತಿಯ ಸಾಮೂಹಿಕ ಪದಕೋಶವನ್ನಾಗಿ ಬಳಕೆ. 3. ಇತರರ ದೃಷ್ಟಿಕೋನವನ್ನು ಅರಿಯುವ ಸಾಧ್ಯತೆ. 4. ಪದಭಂಡಾರ, ಪದಗಳ ವರ್ಗೀಕರಣ, ವಿವಿಧ ರೀತಿಯ ವಾಕ್ಯ ರಚನೆ ಇತ್ಯಾದಿ ಕ್ಷಮತೆಗಳ ವಿಕಾಸ. 4. ಮೈಂಡ್ ಮ್ಯಾಪ್ನಿಂದ ದೊರೆತ ಪದಗಳ ಅಥವಾ ವಾಕ್ಯಗಳಿಂದ ಹೊಸ ಕಥಾ ರಚನೆ. ಮಕ್ಕಳ ಮಟ್ಟಕ್ಕೆ ಅನುಗುಣವಾಗಿ ಮೈಂಡ್ ಮ್ಯಾಪ್ನ ಗುರಿ ನಿರ್ಧರಿಸಿ. ಉದಾಹರಣೆ: ಸ ಎಂಬ ಅಕ್ಷರದಿಂದ ಈಗ ನಾವು ಪದಗಳನ್ನು ರಚನೆ ಮಾಡೋಣ. ಮೊದಲನೇ ಮಗುವು ಸ ಅಕ್ಷರಕ್ಕೆ ಸಂಬಂಧಿಸಿದಂತೆ ಸರಸ, ಎರಡನೇ ಮಗುವು ಸರ, ಮೂರನೇ ಮಗುವು ಸಮೀರ, ನಾಲ್ಕನೇ ಮಗು ಸಹಾಯ, ಐದನೇ ಮಗುವು ಸಮಯ ಎಂದು ಇತ್ಯಾದಿ ಪದಗಳನ್ನು ಬೇರೆ ಬೇರೆ ಮಕ್ಕಳು ಹೇಳುತ್ತಾರೆ. ಇದರಿಂದ ನಾವು ವಾಕ್ಯ ರಚನೆಯನ್ನು ಕೂಡ ಮಾಡಬಹುದು. ಸರ ಎಂಬ ಪದದಿಂದ ಸರಪೋಣಿಸಿದಳು, ಸಮಯ ಮತ್ತು ಸಹಾಯ ಎಂಬ ಪದದಿಂದ ಕಷ್ಟದ ಸಮಯದಲ್ಲಿ ಸಹಾಯ ಮಾಡಿದಳು ಎಂಬ ವಾಕ್ಯಗಳನ್ನು ಕೂಡ ರಚನೆ ಮಾಡಬಹುದಾಗಿದೆ. ಮೈಂಡ್ ಮ್ಯಾಪಿಂಗ್ನಲ್ಲಿ ಬಂದಿರುವ ಶಬ್ದಗಳೊಂದಿಗೆ ಈ ಕೆಳಕಂಡ ಚಟುವಟಿಕೆಗಳನ್ನು ಮಾಡಬಹುದು. ಶಬ್ದಗಳ ವಿಂಗಡಣೆ: ಮೈಂಡ್ ಮ್ಯಾಪ್ನಲ್ಲಿ ಬಂದ ಪದಗಳನ್ನು ನಾಮಪದ, ವಿಶೇಷಣ, ಕ್ರಿಯಾಪದ ಅಥವಾ ಇತರ ಆಧಾರದ ಮೇಲೆ ಪದಗಳನ್ನು ವಿಂಗಡಿಸಿ ಬರೆಯುವುದು. ವಿರುದ್ಧಾರ್ಥಕ ಪದಗಳು: ಶಿಕ್ಷಕರು ವಿರುದ್ಧಾರ್ಥಕ ಶಬ್ದಗಳ ಚೀಟಿ ಮಾಡಿಕೊಂಡು ಮಕ್ಕಳಿಗೆ ಹಂಚಲಿ. ಅನಂತರ ಕಪ್ಪು ಹಲಗೆಯ ಮೇಲೆ ಬರೆಯಿರಿ. ಉದಾಹರಣೆ: ಸರಳ. ಸರಳ ಪದಕ್ಕೆ ವಿರುದ್ಧಾರ್ಥಕ ಶಬ್ದ ಕಠಿಣ ಎಂಬುದನ್ನು ಕಪ್ಪು ಹಲಗೆಯ ಮೇಲೆ ಆ ಮಗು ಅದನ್ನು ಬರೆಯುತ್ತದೆ. ಪದಗಳಿಂದ ವಾಕ್ಯ: ಶಿಕ್ಷಕರು ಮೈಂಡ್ ಮ್ಯಾಪಿಂಗ್ನ ಪದಗಳ ಸಹಾಯದಿಂದ ಒಂದು ಅಥವಾ ಎರಡು ಪದಗಳನ್ನು ಆಯ್ಕೆ ಮಾಡಿಕೊಂಡು ಅವುಗಳಿಂದ ವಾಕ್ಯಗಳನ್ನು ರಚಿಸಿ ಕಪ್ಪು ಹಲಗೆಯ ಮೇಲೆ ಬರೆದು ತೋರಿಸಲಿ. ಪದಗಳಿಂದ ಕತೆ: ಚಿಕ್ಕ ಚಿಕ್ಕ ಸಮೂಹಗಳಲ್ಲಿ ಮೈಂಡ್ ಮ್ಯಾಪಿಂಗ್ನಲ್ಲಿ ಹೇಳಿರುವ ಅಥವಾ ಬರೆದಿರುವ ಶಬ್ದಗಳಿಂದ 5-6 ಶಬ್ದಗಳನ್ನು ಆಯ್ಕೆ ಮಾಡಿಕೊಂಡು ಕತೆ ಬರೆಯುವಂತೆ ಹೇಳಿ. ಉದಾಹರಣೆ: ಶಿಕ್ಷಕರು ತಾವೇ 2 ಅಥವಾ 3 ಶಬ್ದಗಳ ಸಹಾಯದಿಂದ ಚಿಕ್ಕ ಕಥೆಯನ್ನು ರಚಿಸಿ ತೋರಿಸಬಹುದು.